ಈ ಕಬ್ಬು ಬೆಳೆಗಾರದ್ದು ಒಂದು ಗಾದೆ ಇದೆ ಅಧ್ಯಕ್ಷರೇ. ಮಂಡಿ ಉದ್ದ ಕಬ್ಬು, ಎದೆ ಉದ್ದ ಸಾಲ. ಮಂಡಿ ಉದ್ದ ಕಬ್ಬು, ಎದೆ ಉದ್ದ ಸಾಲ. ಈ ಕಬ್ಬು ಬೆಳೆಗಾರದು ಇದನ್ನ ನಾವು ಮೊನ್ನೆ ನೋಡಿದಿರಿ. ಬೀದಿಗಿಳಿದು ದೊಡ್ಡ ಹೋರಾಟ ಆಗಿ ರಸ್ತೆಗಿಳಿದು ನಮ್ಮ ಮಂತ್ರಿಗಳು ನನಗೂ ಫೋನ್ ಮಾಡಿದ್ರು. ಸೌಜನ್ಯಕ್ಕೆ ನನಗೂ ಒಂದೆರಡು ಸರಿ ಫೋನ್ ಮಾಡಿ ಈ ಥರ ಸಮಸ್ಯೆ ಆಗಿದೆ, ಏನು ಮಾಡಬೇಕು ಅಂತ ನನ್ನ ಸಲಹೆ ಕೇಳಿದ್ರು. ನಾನೇನು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಆದರೆ ಏನು ತಮಗೂ ಗೊತ್ತಿದೆ, ಏನು ಕಬ್ಬಿಂದ ರೈತರಿಗೆ ಲಾಭ ಬರ್ತಾ ಇದೆ ಅಲ್ಲ, ಸರ್ಕಾರಕ್ಕೂ ಲಾಭ ಬರ್ತಾ ಇದೆ. ಬರೀ ರೈತರಿಗೆ ಲಾಭ ಬರ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಅಷ್ಟೇ. ಸರ್ಕಾರಕ್ಕೂ ಲಾಭ ಬರ್ತದೆ. 2024 ನಿಮ್ಮ ವರದಿ ಪ್ರಕಾರ, ತಪ್ಪಿದ್ರೆ ಆಮೇಲೆ ಹೇಳಿ, 41 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗ್ತೈತೆ. 41 ಲಕ್ಷ ಟನ್ ಅಂದ್ರೆ ರಾಜ್ಯದಲ್ಲಿ ಒಟ್ಟು 81 ಕೈಗಾರಿಕೆಗಳು, ಕಬ್ಬಿನ ಕೈಗಾರಿಕೆಗಳು ಇದೆ. ಕರೆಕ್ಟು ಅಂತ ಅನ್ಸುತ್ತೆ. ಕಬ್ಬು ಬೆಳೆಯುವ ಪ್ರದೇಶ 9.81 ಲಕ್ಷ ಹೆಕ್ಟೇರ್ ಇಷ್ಟಿದೆ ಅಂತ ನೀವು ವರದಿ ಕೇಳಿದ್ದೀರ. ನಾನು ಅದನ್ನೇ ಹೇಳಿದ್ದೀನಿ. HK ಪಾಟೀಲ್ ಅವ್ರು ನಿಮ್ದೇನು ಫ್ಯಾಕ್ಟ್ರಿ ಇದೆಯಾ? ಇಲ್ಲ. 81 ಇದೆ ಪಾಟೀಲ್ರಿಗೆ. 81. ಯಾರು ಬೇಜಾರು ಮಾಡ್ಕೊಂಬದು, ನಂದು ಕಾರ್ಖಾನೆನೂ ಇಲ್ಲ, ನಾನು ಕಬ್ಬು ಬೆಳೆಯಲ್ಲ, ಎರಡೂ ಇಲ್ಲ. ನಾನು ಕಬ್ಬುನೂ ಇಲ್ಲ, ಕಾರ್ಖಾನೆನೂ ಇಲ್ಲ ನಂದು. 81 ಕಾರ್ಖಾನೆ ಇದೆ. ಲಾಸ್ ಆಗ್ತಾ ಇದೆ. ನಾನು ನೋಡಿದೆ ಪತ್ರಿಕೆಯಲ್ಲಿ, ನೆನ್ನೆನೂ ಕೂಡ ನನ್ನ ಹತ್ರ ಬಂದಿರು, ಲಾಸ್ ಆಗ್ತಾ ಇದೆ ಅಂತ. ಈಗ ಇವರಿದ್ದಾರೆ ನಮ್ಮ ಮಂತ್ರಿಗಳು, ನನ್ಗೆ ಗೊತ್ತಿರೋದು ಅಂಕೆ ತಪ್ಪಾಗ್ಬೋದು, 32ಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಿದಾರಂತೆ. 32 ಹೊಸ ಕಾರ್ಖಾನೆ ಮತ್ತೆ 32 ಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸಿದ್ದಾರೆ. ಶಿವಾನಂದ ಪಾಟೀಲ್ರ ಅವ್ರು ಸಲ್ಸವ್ರೆ ಅಂತೀರಾ? ಇಲ್ಲ, ಹೊಸದಾಗಿ ಸಲ್ಲಿಸಿದ್ದಾರೆ. ಲಾಸ್ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ನಡ್ಸಕ್ಕಾಗ್ತಾ ಇಲ್ಲ ಕಾರ್ಖಾನೆ. ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಿದ್ದಾರೆ, ಹೊಸ ಕಾರ್ಖಾನೆಗಳು ಬೇಕು ಅಂತೇಳಿ. ಈಗ ಅಲ್ಲಿ ಕಬ್ಬು ಬೆಳೆಗಾರದು ಬೀದಿಗೆ ಬಂದು ದೊಡ್ಡ ಗಲಾಟೆ ಆಯಿತು. ಮಂತ್ರಿಗಳು ಆದರು, ಒಂದೊಂದು ಜಿಲ್ಲೆಗೆ ಒಂದೊಂದು ರೇಟು ಫಿಕ್ಸ್ ಆಯಿತು. 3200 ಹಂಗೆಲ್ಲ ಫಿಕ್ಸ್ ಆಯಿತು. ಆಮೇಲೆ ಕೇಳಿದೆ ನಾನು, ಅಲ್ಲಿ ಇಳುವರಿ ಒಬ್ಬ ಅಪ್ಲೈ ಮಾಡಿದವರ ವಿಚಾರವಾಗಿ ಆಗಿದೆ, ಅದನ್ನ ರಾಜ್ಯ ಸರ್ಕಾರ ಫಿಕ್ಸ್ ಮಾಡಬೇಕಾಯಿತು. ಇಲ್ಲಿ ನನಗೆ ಪ್ರಶ್ನೆ ಬರೋದು, ಈ ಅವರು ರೈತರು ಕೇಳ್ತಾ ಇರೋದು 70-30% ಏನೋ ಮಾದರಿ ಕೇಳ್ತಾ ಇದ್ದಾರೆ ಅವರು. ರಂಗರಾಜನ್ ಇದು ಕೇಳ್ತಾ ಇದ್ದಾರೆ ಅವರು. ಇಲ್ಲಿ ರೈತರು ಹೇಳ್ತಾ ಇದ್ದಾರೆ ನಮಗೆ ಲಾಸ್ ಆಗ್ತಾ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಫ್ಯಾಕ್ಟ್ರಿ ಮಾಲೀಕರು ಇಬ್ರು ಲಾಸ್ ಆಗ್ತೈತೆ ಅಂತ ಹೇಳ್ತಾರೆ. ನೀವು ಜಡ್ಜ್ ಆಗಿ ಕೂತಿದ್ದೀರಾ. ಈಗಲ್ಲಿ ಸತ್ಯ ನಿಮಗೂ ಗೊತ್ತಿರುತ್ತೆ. ಹೇಳಿ, ನಿಮಗೆ ಕೊಡ್ತೀನಿ ನಾನು. ಕಿತಾಪತಿ ಮಾಡೋರು ಕೊಡಲ್ಲ ಅಷ್ಟೇ. ಇಬ್ಬರಿಗೂ ಲಾಸ್ ಆಗ್ತಾ ಇರೋದು ನಿಜ. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ಏನ್ ಮಾಡಬೇಕಾಗಿತ್ತು? ಒಂದ್ ನಿಮಿಷ, ನೀವು ಕೇಳ್ತಾ ಅಲ್ಲ, ಬೇಡ ಅಪೋಸಿಷನ್ ಲೀಡರ್ ಬೇಡ, ಇವರಿಗೆ ಅವಕಾಶ ಬೇಡ ಅಂತ ಹೇಳಿದ್ರೆ ನೀವು ಕಿತಾಪತಿ ಮಾಡಕ್ಕೆ ಶುರು ಮಾಡಿದ್ರೆ ಕಿತಾಪತಿ ಮಾಡ್ತಾರೆ. ಅಶೋಕಣ್ಣ ನೀವು ಮಾತಾಡಿ. ಅಪೋಸಿಷನ್ ಲೀಡರ್ ಈಲ್ಡ್ ಆದಾಗ ತಾವು ಎದ್ ನಿಂದಿರ್ತಿದ್ರೆ ತಾವು ಆ ಕಡೆ ಕೂತ್ಬಿಡಿ, ಇವ್ರು ಈ ಕಡೆ ಕುಂದಿರ್ಲಿ. ಇವೇನು ಕಷ್ಟ ಇದೆ? ನಾನು ಹೇಳ್ತಾ ಇದ್ದೀನಿ ಕೇಳಿ ಸ್ವಾಮಿ. ಇಲ್ಲ, ನಾನು ಹೇಳ್ತಾ ಇಲ್ಲ. ಅದಕ್ಕೆ ಅಶೋಕ್ ಅವರಿಗೆ ನಿರಾಣಿ ಅವರೊಂದು ಹೈಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ಅದಕ್ಕೆ ಒಂದು ಸಪ್ಲಿಮೆಂಟ್ರಿ ಕಳಿಸಿದೆ ನಾನು ಅವರಿಗೆ. ಅವರೇ ಹೇಳ್ತಾ ಇದ್ದಾರೆ ಕಾರ್ಖಾನೆ ಅವ್ರಿಗೆ ಏನೇನು ಹಾನಿ ಆಗ್ತಾ ಇದೆ ಅಂತೇಳಿ ಹೈಕೋರ್ಟ್ನಲ್ಲಿ. ಸ್ವಲ್ಪ ನಿಂದರೆ ಸಿದ್ದು, ಒಂದ್ ನಿಮಿಷ ನಿಂದ. ಅದನ್ನ ಹೇಳ್ರಿ ನೀವು. ಎಲ್ಲಾ ಸಕ್ರಿ ಫ್ಯಾಕ್ಟ್ರಿ ಓನರ್ ಹೋಗ್ಯಾರ, ನಿರಾಣಿ ಅವರೊಬ್ರು ಕಾಂಗ್ರೆಸ್ ಅವರು ಹೋಗ್ಯಾರ. ನೀವು ಹೇಳಕ್ಕೆ ಕೊಟ್ರೆ ಚಲೋ ಅಲ್ಲ. ನಿಮ್ಗೆ ಅವರಿಗೆ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಒಬ್ಬರದ ಹೆಸರು ಹೇಳ್ಬೇಡ್ರಿ. ಎಲ್ಲರೂ ಆಯ್ತಾ? ಕರ್ನಾಟಕ ಕೇಂದ್ರ ಹೆಸರು ಹೇಳ್ತೀರಿ. ಕೇಂದ್ರ ಇದು ಈ ರಾಜ್ಯ ಕೊಟ್ಟ ಕೊಡ್ತಾರೆ. FRP ಉತ್ತರ ಪ್ರದೇಶ ಕೊಡೋದೈತಿ, ಮಹಾರಾಷ್ಟ್ರ ಕೊಡೋದೈತಿ. ಅವ್ರು ಹೆಂಗ್ ಕೊಡಕ್ ರೇಟ್ ಸಾಧ್ಯ ಕದೆ, ಇವ್ರು ಯಾಕೆ ಕೊಡಂಗಿಲ್ಲ?
ಸರ್ಕಾರಕ್ಕೆ ಅಲ್ಲಿ ಸ್ಥಳೀಯ ಸರ್ಕಾರ ಕೊಡ್ತಾರ ಅದನ್ನು. ಅದು ನಾನು ಹೇಳುವಾಗ ಹೇಳ್ತೀನಿ, ನೀವು ಕೂತ್ರೆ ನಾನು ಉತ್ತರ ಹೇಳ್ತೀನಿ. ಬೇಡ ಅಶೋಕಣ್ಣ ನೀವು ಮಾತಾಡೋಣ. ಅಶೋಕಣ್ಣ ಅಶೋಕಣ್ಣ ಮಾತಾಡೋಣ. ಅಶೋಕಣ್ಣ ಗೊತ್ತಿಲ್ಲ, ಒಂದ್ ನಿಮಿಷ. ಎಲ್ಲರೂ ಅಂತ ಹೇಳಿ ಇಲ್ಲ, ಎಲ್ಲರೂ ಅಂತ ಹೇಳಿ ಬಿಡೋಣ. ಸಿಸ್ಮಾದವ್ರು ಹೋಗಿದ್ದಾರೆ, ಸಿಸ್ಮಾದವ್ರ ಜೊತೆ ನಿರಾಣಿ ಮೇನ್ ಪಿಟಿಷನರ್. ಅದಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ವೈಯಕ್ತಿಕ ದ್ವೇಷನೂ ಇದೆ. ಎಲ್ಲೆಲ್ಲ ಅವ್ರಿಗೆ, ನಿಮಗಲ್ಲ, ಅವ್ರಿಗೆ ಅವ್ರವ್ರಿಗೆ. ಅದು ನನಗೆ ಲೋಕಲ್ ಜಿಲ್ಲೆ ಅಲ್ಲ, ನಮ್ಗೆ ಗೊತ್ತಿದೆ ಅವ್ರಿಗೆ ಏನಿದೆ ಅನ್ನೋದು. ಅಲ್ಲಿ 2 ವಿಚಾರ ಇದೆ. MSP ಶುಗರ್ ರೇಟನ್ನು ಎನ್ಹಾನ್ಸ್ ಮಾಡಿ ಅಂತೇಳಿ 7 ವರ್ಷದಿಂದ ಎಲ್ಲ ಕಾರ್ಖಾನೆಯವರು ಹೋರಾಟ ಮಾಡ್ತಾ ಇದ್ದಾರೆ. ಅದು 31 ರೂಪಾಯಿ ಇದ್ದಿದ್ದನ್ನು ಹೆಚ್ಚಿಗೆ ಮಾಡಿರಿ ಅನ್ನೋದು ಒಂದು ಬೇಡಿಕೆ. ಹೆಚ್ಚಿಗೆ ಮಾಡಿದರೆ ನಾವು ರೈತರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಅವರೊಂದು ಪಿಟಿಷನ್ನಲ್ಲೇ ಬರೆದಿದ್ದಾರೆ. ಅದು 31 ಇದ್ದಿದ್ದು ಯಾವ ಬೇಸಿಸ್ ಮೇಲೆ ನೀವು ಬೇರೆ ಮಾಡ್ಬೋದು ಅಂದರೆ, ಕಮರ್ಷಿಯಲ್ಗೆ ಒಂದು ರೇಟ್ ಮಾಡಿ, ಡೊಮೆಸ್ಟಿಕ್ಕಿಗೆ ಒಂದು ರೇಟ್ ಮಾಡಿ. ಆ ಕಮರ್ಷಿಯಲ್ ಶುಗರ್ ತಗೊಳ್ತಕ್ಕಂಥವ್ರು, ಚಾಕ್ಲೇಟ್ನವರು, ಕೋಕೋ ಕೋಲಾದವರು, ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಸ್ವೀಟ್ ಇಂಡಸ್ಟ್ರಿಯವ್ರು, ಏನು ಬೇಕ್ರಿಯವ್ರು ಇದ್ದಾರಲ್ಲ, ಅವ್ರು ತಗೊಂಡು ಲಾಭ ಮಾಡ್ಕೊಳ್ತಾ ಇದ್ದಾರೆ. 1 kg ಸಕ್ಕರೆಯಲ್ಲಿ 1 kg ಅಡಲ್ಟ್ರೇಷನ್ ಮಾಡ್ತಾರೆ ಅವರು. ಅಂದರೆ ಕವ ಹಾಕ್ಬೋದು, ಬೇರೆ ಹಾಕ್ಬೋದು, ಏನೇನು ಆ ಥರ ಅವ್ರು ಲಾಭ ಮಾಡ್ತಾ ಇದ್ದಾರೆ. ಈಗ ಹ್ಯಾಂಗೆ ನಾವು ಸಿಲಿಂಡರ್ನಲ್ಲಿ ಡೊಮೆಸ್ಟಿಕ್ ಸಿಲಿಂಡ್ರಿಗೆ ಒಂದು ರೇಟ್ ಇಟ್ಟಿದ್ದೀವಿ, ಕಮರ್ಷಿಯಲ್ ಸಿಲಿಂಡ್ರಿಗೆ ಒಂದು ರೇಟ್ ಇಟ್ಟಿದ್ದೀವಿ. ಇದು ಒಂದು ಸಮಸ್ಯೆ. ಇಥಿನಾಲ್ನಲ್ಲಿ ರೇಟನ್ನು ಇವತ್ತು ಎನ್ಹಾನ್ಸ್ ಮಾಡಿ ಅಂಥೇಳಿ ಕಳೆದ 5 ವರ್ಷದಿಂದ ಅವರು ಮನವಿ ಮಾಡ್ತಾ ಇದ್ದಾರೆ, ಇಥಿನಾಲ್ ರೇಟನ್ನು. ಯಾಕೆಂದರೆ 70 ರೂಪಾಯಿ ಅವ್ರಿಗೆ ಕೊಡ್ತಾರೆ 1 ಲೀಟ್ರಿಗೆ. ಅದು ಹಾಕೋದು ಪೆಟ್ರೋಲ್ನಲ್ಲಿ ಬ್ಲೆಂಡ್ ಮಾಡಿ 100 ರೂಪಾಯಿ. ಲಾಭ ಯಾರಿಗೆ ಹೋಗ್ತಾ ಇದೆ ಅದನ್ನು ಆಮೇಲೆ ವಿಚಾರ ಮಾಡೋಣ. ಇದು 2ನೇ ವಿಚಾರ. ಎಕ್ಸ್ಪೋರ್ಟ್ ಕೂಡ ಕಳೆದ 2-3 ವರ್ಷದಿಂದ ಬ್ಯಾನ್ ಮಾಡ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಕೋಟಾ ಹೆಚ್ಚಿಗೆ ಮಾಡಿದರೆ ಖಂಡಿತ ಕಾರ್ಖಾನೆ ಮಾಲೀಕರಿಗೂ ಲಾಭ ಆಗ್ತದೆ. ಆಮೇಲೆ ಬೇಕಾದ್ರೆ ನೀವು ತಾವು ಹೇಳಿದ್ರಲ್ಲ, ರಂಗರಾಜನ್ ಸಮಿತಿ ವರದಿ ಬಂದ ಮೇಲೆ ನಾವು ಅದನ್ನು ವಿಚಾರ ವಿನಿಮಯ ಮಾಡ್ಬೋದು. ಈ 3 ಸಲಹೆಯನ್ನು ಕೇಂದ್ರ ಸರ್ಕಾರ ಒಪ್ಪಿದರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಬದುಕ್ತಾವೆ. ನಮ್ಮೂ ಅಷ್ಟೇ ಅಲ್ಲ, ಇದು ನಮ್ಮ ಸೌತ್ ಇಂಡಿಯಾದಲ್ಲಿ ಇದಷ್ಟೇ ಪಿಟಿಷನ್ ಅಲ್ಲ. ಇದು ನಾರ್ತ್ ಇಂಡಿಯನ್ ಕಾರ್ಟ್ ಏನು ಮಹಾರಾಷ್ಟ್ರ ಹಿಡ್ಕೊಂಡು UP ತನಕ ಅವರು ಕೂಡ ಇದನ್ನೇ ಫೈಟ್ ಮಾಡ್ತಾ ಇದ್ದಾರೆ. ಅದನ್ನೊಂದು ಸ್ವಲ್ಪ ನೀವು ಡೆಲಿಗೇಷನ್ ಕರ್ಕೊಂಡು ಹೋದರೆ ನಾವು ಬಂದು ಕನ್ವಿನ್ಸ್ ಮಾಡ್ತೀವಿ. ಅವಾಗ ರೈತರಿಗೆ ಏನು ಕೊಡ್ಬೋದು ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಈ ರೈತರು ಕಷ್ಟದಲ್ಲಿದ್ದಾರೆ, ಇದರಲ್ಲಿ 2 ಮಾತಿಲ್ಲ.